ನಮಗೆ ಮುಖ್ಯ ಉದ್ದೇಶ ಎಲ್ಲರಿಗೂ ಕೂಡ ಈ ಶ್ರೀನಿವಾಸ ದೇವರ ಒಂದು ನಾವು ಉಪನ್ಯಾಸ ಮಾಡಿದ್ರೆ ಎಷ್ಟು ಜನ ಕೇಳ್ಬೋದು? ಉಪನ್ಯಾಸ ಮಾಡಿದ್ರೆ ಒಂದು 100 ಜನ 200 ಜನ ಕೇಳ್ಬೋದು ಅಷ್ಟೇ. ಆದರೆ ಈ ವಿಷಯಗಳೆಲ್ಲ ನಾವು ಉಪನ್ಯಾಸ ಕೇಳೋದು ಹೋಗ್ತೀವಿ ಅಂದರೆ ಒಂದು ಹೇಳ್ತೀವಿ, ಒಂದು ಮರ್ತೋಗುತ್ತೆ, ಒಂದು ಬಿಟ್ಬಿಟ್ಟು ಹಿಂಗಿರುತ್ತೆ. ಈಗ ಆ ಪ್ರಶ್ನೆಗಳೆಲ್ಲ ನೀವು ಮಾಡ್ಕೊಂಡ್ಬಂದು ಮಾಡಿದ್ರಿಂದ ಜನರಿಗೆ ಬರೋ ಪ್ರಶ್ನೆಗಳೇ ಆದ್ದರಿಂದ ಇದು ಎಲ್ಲರಿಗೂ ತಲುಪಿದಾಗ ಇದು ಸಾವಿರಾರು ಜನ ನೋಡ್ತಾರೆ. ಹಾಗಾಗಿ ನಾವು ಪ್ರವಚನ ಮಾಡುವಾಗ ಅದಕ್ಕಿಂತಲೂ ಕೂಡ ಎಫೆಕ್ಟ್ ಏನಿದೆ ಅದು ಈ ಒಂದು ಚಾನೆಲ್ ಮಾಡ್ಕೊಂಡಿದೆ. ಅದ್ರ ಮೂಲಕ ಜನ ತಲುಪಿಸೋದಿರಲ್ಲ, ಅದು ಹೆಚ್ಚು ವಾಸ್ಟ್ ಅಂದ್ರೆ ವಿಶೇಷವಾಗಿ ಹೆಚ್ಚು ಜನರಿಗೆ ಅದು ತಲುಪುತ್ತೆ. ಆದ್ದರಿಂದ ಅದು ಪರಮಾತ್ಮನ ಯಾರ್ಯಾರು ಇದನ್ನ ಪ್ರಶ್ನೋತ್ತರಗಳನ್ನ ಇದನ್ನು ಕೇಳ್ತಾರ ಅಂತ ವ್ಯಕ್ತಿಗಳಿಗೆಲ್ಲ ಶ್ರೀನಿವಾಸ ದೇವರು ಅದಕ್ಕೆ ಬೆಟ್ಟದ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನ. ಬೆಟ್ಟದ ಮೇಲೆ ಮಾರಿ ಮೇಲೆ ಹತ್ತು ಬಿಟ್ರೆ ಎಲ್ಲರೂ ಕಾಣಿಸುವಂತೆ ಬೆಟ್ಟದ ಮೇಲೆ ಇರತಕ್ಕಂಥ ಪರಮಾತ್ಮ ಹತ್ತಿದ್ದು ಯಾದಕ್ಕೋಸ್ಕರವಾಗಿ ಅಂದ್ರೆ ಯಾರ್ಯಾರು ಈ ಚಾನಲ್ ಮೂಲಕವಾಗಿ ಈ ಶ್ರೀನಿವಾಸ ದೇವರ ಪ್ರಶ್ನೋತ್ತರ ರೂಪವಾದ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾರೋ ಅವರಿಗೆಲ್ಲರೂ ಕೂಡ ಅನುಗ್ರಹ ಮಾಡ್ತೇನೆ ಅಂತ ಅವರು ವಿಶೇಷವಾಗಿ ಬೆಟ್ಟ ಹತ್ತು ನಿಂತ್ಕೊಂಡಿದ್ದಾನೆ ಅಂತ ನನ್ನ ಭಾವನೆ. ಹಾಗಾಗಿ ವಿಶ್ವದ ಚಕ್ಷು ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಈ ಇಂತಹ ಪ್ರಶ್ನೆಗಳೇನಿದೆ ಅದೆಲ್ಲ ಎಲ್ಲರೂ ಕೂಡ ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡು ಆ ಪ್ರಶ್ನೆ ಕೇಳಿದಾಗ ನಮ್ಗೆ ಎಲ್ಲರಿಗೂ ಸಿಗತ್ತೆ. ಬರೀ ಕಥೆ ಹೇಳ್ತೀವಿ ಅಂದ್ರೆ ನಮಗೆ ತುಂಬಾ ದಿವಸಗಳು ಬೇಕಾಗುತ್ತೆ. ಆದರೆ ಸಂಪೂರ್ಣ ಶ್ರೀನಿವಾಸ ದೇವರ ಪ್ರಧಾನವಾದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕಿಂತ ಚಾನೆಲ್ ಮೂಲಕ ಮಾಡಿದ್ರೆ ಭಾರಿ ಜನರಿಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ಕೇಳಬೇಕಾಗಿದ್ದ ಪ್ರಶ್ನೆ ಅಂತೂ ನಾವಿಲ್ಲಿ ಹೇಳ್ಬಿಟ್ವಿ ಅಂತ ಹೇಳಿದ್ರೆ ನಾ ಕೇಳಬೇಕು ಅಂತಿದ್ದೆ ಅದಕ್ಕೆ ಕೇಳ್ಬಿಟ್ರು ಅಂತ ಇನ್ನೂ ಅವರಿಗೆ ತುಂಬಾ ಸಂತೋಷ ಆಗಿ ಇನ್ನು 4 ಜನ ಕರ್ಕೊಂಡ್ಬಂದು ಇದನ್ನು ಕೇಳಿಸ್ತಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಪ್ರಶಂಸನೀಯವಾದಕ್ಕಂಥ ಕಾರ್ಯಕ್ರಮ. ಇದರಿಂದ ಹೀಗೆ ನೀವು ಮುಂದುವರಿರಿ. ಇದರಿಂದ ಪರಮಾತ್ಮ ಮತ್ತು ಶ್ರೀನಿವಾಸ ದೇವರು ನಿಮ್ಮ ಈ ಒಂದು ಮಧ್ವನಿಧಿಯ ವಾಸ ಅಂತ ಏನಿದೆ ಚಾನಲ್ ವಿಶೇಷ ಕೃಪಾದೃಷ್ಟಿ ಬೀರಿ ಇಂತಹ ಧಾರ್ಮಿಕ ಕಾರ್ಯಗಳು ಹೆಚ್ಚೆಚ್ಚು ಜನರಿಗೆ ತಲುಪುವಂತಹ ಸಾಮರ್ಥ್ಯವನ್ನ ಪರಮಾತ್ಮ ಕೊಳ್ಳಿ ಎಂಬುದಾಗಿ ನನ್ನ ಆಶಂಸೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.